ನಾವು 41ನೇ ಸೆಂಟ್ರಲ್ ವಾರ್ಡಿನ ನಾಗರಿಕರೇನು ಕಳೆದ ಹಲವು ದಿನಗಳಿಂದ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ. ನೀರಿಗೆ ಬರಗಾಲ ಬಂದಾಗೆ ಸೆಂಟ್ರಲ್ ವಾರ್ಡಿಗೆ ಆಗಿದೆ. ಈಗಾಗಲೇ ಮೊನ್ನೆ ಕಳೆದ ಬಾರಿ ನ್ಯೂಸ್ ಪೇಪರಲ್ಲಿ ನಾವು ನೋಡಿದೆವು, ಇನ್ನು 2 ತಿಂಗಳಲ್ಲಿ ನೀರಿಗೇನು ಕೊರತೆ ಇಲ್ಲ ಅಂತ. ಆದರೆ ನಮ್ಮ ವಾರ್ಡಿಗೆ ಕಳೆದ 2 ತಿಂಗಳಿಂದಲೂ ಈ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಇಲ್ಲ ನ್ಯೂಸ್ನವರು ಸುಳ್ಳು ಹೇಳ್ತಾ ಇದ್ದಾರಾ, ಇಲ್ಲ ನಮ್ಮ ಅಧಿಕಾರಿಗಳು ಸುಳ್ಳು ಹೇಳ್ತಾರಂತ ಗೊತ್ತಿಲ್ಲ. ನಮ್ಮ ದಿನೇಶ್ ಗುಂಡೂರಾವ್ ಅವರು ಇಲ್ಲಿನ ಉಸ್ತುವಾರಿ ಸಚಿವರು ಬಂದು ಹೇಳ್ತಾರೆ ನೀರಿಗೆ ಏನು ಕೊರತೆ ಇಲ್ಲ ಅಂತ. ಆದರೆ ಇಲ್ಲಿ ಅಧಿಕಾರಿಗಳು ಬೇಕಂತಲೇ, ಅಂದರೆ ಸೆಂಟ್ರಲ್ ವಾರ್ಡ್, ದುಂಗರ್ಕೇರಿ ಇದೆಲ್ಲ ಬಿಜೆಪಿಯ ಭದ್ರಕೋಟೆ. ನಮ್ಮ ಮತಗಳನ್ನು ಹಾಳು ಮಾಡಲು ನಾವು ಮುಂದಕ್ಕೆ ಕಾರ್ಪೊರೇಷನ್ ಚುನಾವಣೆ ಬರ್ತದೆ, ಅದಕ್ಕಾಗಿ ಇವರು ನೀರಿನಲ್ಲಿ ಸಹ ಕಾಂಗ್ರೆಸ್ ಪಕ್ಷದವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೇನೆ. ಯಾಕೆಂದರೆ ನಮ್ಮ ಬಿಜೆಪಿ ಬಲ ಇರುವ ಕಡೆ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ಪೂರ್ಣಿಮಾ ಅವರ ನೇತೃತ್ವದಲ್ಲಿ ನಾವು ಇಲ್ಲಿಯ ಕಮಿಷನರಿಗೆ ಮನವಿ ಕೊಟ್ಟಿದ್ದೇವೆ. ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸ ಅಂತ ಹೇಳಿದ್ದಾರೆ. ಆ ಒಂದು ಭರವಸೆಯಲ್ಲಿ ನಾವು ಇವತ್ತು ಇಲ್ಲಿಂದ ಹೋಗ್ತಾ ಇದ್ದೇವೆ. ಮುಂದಕ್ಕೆ 2-3 ದಿನಗಳಲ್ಲಿ ಈ ಸಮಸ್ಯೆ ನಿವಾರಣೆ ಆಗದಿದ್ದರೆ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ವಾರ್ಡಿನ ನಾಗರಿಕರು ಸೇರಿ ಬೆಂದೂರು ನೀರಿನ ಇದಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆಯನ್ನು ಕೂತ್ಕೊಳ್ಳಿಕ್ಕೂ ಸಹ ನಾವು ಎದುರುವುದಿಲ್ಲ ಅಂತ ಹೇಳ್ತಾ, ಇಲ್ಲ ನೀರು ಕೊಡಬೇಕು, ಇಲ್ಲ ಮಹಾನಗರ ಪಾಲಿಕೆ ನಮ್ಮ ವಾರ್ಡಿನವರಿಗೆ ವಿಷ ಕೊಡಲಿ, ನಾವು ಒಂದೇ ಸತಿ ವಾರ್ಡಿನವರು ಸಾಯ್ತೇವೆ, ಇವರಿಗೆ ನಾವು ಬದುಕೋದು ಬೇಡ, ನಾವು ಈ ನೀರಿನಲ್ಲಿ ರಾಜಕೀಯ ಮಾಡಬಾರ್ದಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಇಲ್ಲಿಯ ರಾಜಕೀಯ ಪಕ್ಷದವರಿಗೆ ಮನವಿ ಮಾಡ್ತೇನೆ. ಸೆಂಟ್ರಲ್ ವಾರ್ಡಿಂದ ಈಗಾಗಲೇ ಬಹಳಷ್ಟು ಹಲವಾರು ಸಮಯದಿಂದ ನಮಗೆ ನೀರು ಬರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಹಲವು ಬಾರಿ ತಿಳಿಸಿ ಆಯಿತು. ನಮ್ಮ MLA ಅವರ ಗಮನಕ್ಕೂ ತಂದಿದ್ದೇನೆ. 2 ಬಾರಿ ಸಭೆಗಳನ್ನ ಮಾಡಿ ಆಯಿತು ಅಧಿಕಾರಿಗಳನ್ನ ಕೂರಿಸಿಕೊಂಡು. ಆದ್ರೆ ಕೂಡ ನಮ್ಮ ವಾರ್ಡಿಗೆ ನೀರಿನ ಸಮಸ್ಯೆ ಹಾಗೇ ಇದೆ. ಹಾಗಾಗಿ ಇವತ್ತು ಆಯುಕ್ತರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಈ ಹಿಂದೆ ನಮ್ಮ ಆಡಳಿತ ಇತ್ತು, ನಮ್ಮ ಕಾರ್ಪೊರೇಷನ್. ಆದ್ರೆ ಇವತ್ತು ರಾಜ್ಯ ಸರ್ಕಾರ, ನಮ್ಮ ಜಿಲ್ಲಾಡಳಿತ ಆಡಳಿತವನ್ನ ಮಾಡ್ತಾ ಇದೆ. ಮೊನ್ನೆ ಸಚಿವರು ಬಂದಿದ್ರು, 2 ತಿಂಗಳು ಆಗುವಷ್ಟು ನೀರು ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ವಾರ್ಡಿಗೆ ನೀರು ಬರ್ತಾ ಇಲ್ಲ. ಬಹಳಷ್ಟು ಸಮಸ್ಯೆಯನ್ನ ನಮ್ಮ ವಾರ್ಡಿನವರು ಎದುರಿಸ್ತಾ ಇದ್ದಾರೆ. ನಾನು ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯೆ. ನಮ್ಮ ಟರ್ಮ್ ಮುಗ್ದಿರಬಹುದು, ಆದ್ರೆ ನಮ್ಮ ವಾರ್ಡಿನ ಜನರು ಅವರ ಸಮಸ್ಯೆಯನ್ನ ನನ್ನ ಗಮನಕ್ಕೆ ತಂದಾಗ ಸ್ಪಂದಿಸಬೇಕಾದದ್ದು ನನ್ನ ಕರ್ತವ್ಯ. ಹಾಗಾಗಿ ಇವತ್ತು ಆಯುಕ್ತರಿಗೆ ಮನವಿಯನ್ನ ನೀಡಿದ್ದೇವೆ. ಇನ್ನು 2-3 ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ನಮ್ಮ ವಾರ್ಡಿನ ಜನರ ಜೊತೆ ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡ್ತೇವೆ.